my dear students. Now in this video clip I am going to explain about the electromagnetic induction. The electromagnetic induction, it is the seventh chapter. Sorry, that is the seventh chapter, EMI. Yes. Here, what is the electromagnetic induction phenomenon? EMI. ನಾವೇನಂತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI ಅಂತ ಹೇಳ್ತಾವೆ. ಏನಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ದ ಫಿನಾಮಿನನ್ ಆಫ್ ದ EMF induced in a closed coil. The phenomenon of the EMF induced or generated in the closed coil by varying magnetic field or magnetic flux which is linked with the coil. This phenomenon is called electromagnetic induction. Electromagnetic induction ಆಮೇಲೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಓವರ್ಶೆಡ್ ಎಕ್ಸ್ಪೆರಿಮೆಂಟ್ ಏನಿದು ವ್ಯತ್ಯಾಸ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅಲ್ಲಿ ಏನಾಗ್ತದ, ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು? ಮೂವಿಂಗ್ ಚಾರ್ಜ್. ಮೂವಿಂಗ್ ಚಾರ್ಜ್ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಇದು ಕಂಡಕ್ಟರ್ ಇದೆ, ಕಂಡಕ್ಟರ್ ಒಳಗೆ ಎಲೆಕ್ಟ್ರಾನ್ ಫ್ಲೋ ಆಗ್ತವ. ಎಲೆಕ್ಟ್ರಾನ್ ಫ್ಲೋ ಆತಂದ್ರೆ ಚಾರ್ಜ್ ಫ್ಲೋ ಆದಂಗೆ, ಚಾರ್ಜ್ ಫ್ಲೋ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಕರೆಂಟ್ ಇದ್ದಂಗೆ I is equal to ನಾವೇನಂತ ಹೇಳ್ತೀವಿ, I is equal to Q/T ಅಂತ ಹೇಳ್ತೀವಿ. ಯಾವಾಗ ಚಾರ್ಜ್ ಫ್ಲೋ ಆಯ್ತು ಕರೆಂಟ್ ಫ್ಲೋ ಆಯ್ತು, ಕರೆಂಟ್ ಯಾವಾಗ ಫ್ಲೋ ಆಯ್ತು ಆಟೋಮೆಟಿಕಲಿ ಏನ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಓವರ್ಶೆಡ್ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ, ಕರೆಂಟ್ ಫ್ಲೋ ಆಗೋದ್ರಿಂದ source of magnetic field ಯಾವ್ದಲ್ಲಿ, ಮೂವಿಂಗ್ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್. Once a charge is moves, the current is flows. Once current is flow, the magnetic field is produced. ಅಂದ್ರೆ ಇಂಡೈರೆಕ್ಟ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಲಿಕ್ಕೆ ಸೋರ್ಸ್ ಯಾವ್ದಪ್ಪ ಅಂತಂದ್ರೆ ಮೂವಿಂಗ್ ಚಾರ್ಜ್. ಚಾರ್ಜ್ ಮೂವ್ ಆದ್ರೆ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಇದು ಅಲ್ಲಿ ಬರ್ತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಿನಾಮಿನನ್ ಅದಲ್ಲ, ಇದು ಅದು ರಿವರ್ಸ್. ಅಲ್ಲೇ ಕರೆಂಟ್ ನಿಂದ ನಾವೇನ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಮಾಡ್ಕೊಳ್ತೇವೆ, ಪ್ರೊಡ್ಯೂಸ್ ಮಾಡ್ಕೊಳ್ತೇವೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಿಂದ ಕರೆಂಟ್ ಬರ್ತದ. ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ನಿಂದ ಕರೆಂಟ್ ಬರ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಹೇಗಿರಬೇಕು, ವೇರಿಯೇಷನ್ ಆಗ್ತಿರ್ಬೇಕು. ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಯು ಸೈಡ್ ಬಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದಂದ್ರೆ ಆಟೋಮೆಟಿಕ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಟೆಸ್ಲಾದೊಳಗೆ ಹೇಳ್ತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ವೆಬ್ಬರ್ ನಿಂದ ಮೆಜರ್ ಮಾಡ್ತೇವೆ. ಅದು ಹೇಳ್ತೇವೆ ನಾವು ಏನು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಇದ್ರ ಯೂನಿಟ್ ಏನು, ವೆಬ್ಬರ್. ಇದ್ರ ಯೂನಿಟ್ ಏನು, ಮೀಟರ್ ಸ್ಕ್ವೇರ್. ವೆಬ್ಬರ್ ಪರ್ ಮೀಟರ್ ಸ್ಕ್ವೇರ್. ಇದ್ರ ಈಕ್ವಲೆಂಟ್ ಯೂನಿಟ್ ಏನು, ಟೆಸ್ಲಾ. ಇಲ್ಲಿ ಏನಾಗ್ತಿರ್ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗಬೇಕು. ಹೆಂಗ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಅಂತಂದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಲಿ ವೇರಿಯೇಷನ್ ಆಗಬೇಕು. ಇದು ವೆಬ್ಬರ್ನಾಗ ಹೇಳ್ತೀವಿ, ಇದನ್ನ ನಾವೇನ್ ಹೇಳ್ತೀವಿ, ಟೆಸ್ಲಾದಿಂದ ಹೇಳ್ತೀವಿ. ಇದ್ರ ಟೈಮ್ ಸೆಕೆಂಡ್ ಹೇಳ್ತೀವಿ ತಿಳ್ಕೊಳ್ಳಿ. 0, 2, 4, 6, 8 ಮತ್ ಅಗೇನ್ 6, ಅಗೇನ್ ದಿಸ್ ಇಸ್ 4, ಆಮೇಲೆ ಸಾರಿ ದಟ್ ಈಸ್ ಸೆಟ್ ಟು ಬಿ 8, ದಿಸ್ ಇಸ್ 10, 12 ಅಂಡ್ 14 ಲೈಕ್ ದಟ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ 2 ಟೆಸ್ಲಾ, 4 ಟೆಸ್ಲಾ, 6 ಟೆಸ್ಲಾ, ಆಮೇಲೆ 8 ಟೆಸ್ಲಾ, 10 ಟೆಸ್ಲಾ, ರಿವರ್ಸ್ 8, ಆಮೇಲೆ 6, ಆಮೇಲೆ 4. ಇಲ್ಲೇನಾಗ್ತೈತೆ ಹೋತು, ಇನ್ಕ್ರೀಸ್ ಆಗ್ತಾ ಹೋತು. ಇಲ್ಲೇನಾಗ್ತದೆ ಡಿಕ್ರೀಸರ್ ಆಗ್ಲಿ ಇನ್ಕ್ರೀಸರ್ ಆಗ್ಲಿ ಏನಾಗುತ್ತೆ ಹೇಳೋದು, ವೇರಿಯೇಷನ್ ಆಗುತ್ತೆ. 2, 4, 6, 8, 10 ಮತ್ 8 ಮತ್ 6, 4. ಇದು ವೆಬ್ಬರ್ ಹೇಳ್ತೀವಿ, ಇದು ಟೆಸ್ಲಾ. ಹಿಂಗಂದ್ರೆ ಏನು, ವಿತ್ ರೆಸ್ಪೆಕ್ಟ್ ಟು ಟೈಮ್ ದ ವೇರಿಯೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಟೈಪ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ಬೇಕು, ಈ ಕಾಯಿಲ್ ಇರಬೇಕು. ಕ್ಲೋಸ್ಡ್ ಕಾಯಿಲ್ ಕ್ಲೋಸ್ ಅಂದ್ರೆ ಗ್ಯಾಲೋಮೀಟರ್ ಮತ್ತೆ ಏನೋ ಒಂದು ಕನೆಕ್ಟ್ ಮಾಡಿರ್ಬೇಕು. ನಾವು ದ ಫಿನಾಮಿನನ್ ಆಫ್ ದ ಕರೆಂಟ್, ದ EMF ಆರ್ said to be current generated or induced in a closed coil by varying magnetic field or is said to be magnetic flux linked with that coil. This phenomenon is called electromagnetic induction. ಅಂದ್ರೆ electromagnetic induction ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕರೆಂಟ್ ಡೆವಲಪ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ
ಇ ಎಮ್ ಎಫ್ ಡೆವಲಪ್ ಆಗುತ್ತೆ. ಅವಾಗ ಇ ಎಮ್ ಎಫ್ ನಾವೇನಂತೀವಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತೀವಿ. ಇಲ್ಲ ಅಂತಂದ್ರೆ ಕರೆಂಟ್ ಏನಂತೀವಿ ಇಂಡ್ಯೂಸ್ಡ್ ಕರೆಂಟ್. ಇಂಡ್ಯೂಸ್ಡ್ ಮೀನಿಂಗ್ ಏನು? ಬೈ ದ ಇನ್ಫ್ಲೂಯೆನ್ಸ್ ಆಫ್ ಸಮಥಿಂಗ್. ಇದ್ರಾಗ ಯಾವ್ದು ಇನ್ಫ್ಲೂಯೆನ್ಸ್ ಯಾವುದು? ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಫ್ಲೂಯೆನ್ಸ್. ಅದು ವೇರಿಯೇಷನ್ ಆಗೋದು ಸ್ಟಾಪ್ ಆತು ಅಂದ್ರ ಇಂಡ್ಯೂಸ್ಡ್ ಕರೆಂಟ್ ಸ್ಟಾಪ್ ಆಕತಿ, ಇಂಡ್ಯೂಸ್ಡ್ ಇ ಎಮ್ ಎಫ್ ಕೂಡ ಏನಾಗತಿ ಸ್ಟಾಪ್ ಆಕತಿ. ಹಂಗಾರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಾಗ ವರ್ಕ್ ಮಾಡಿದವರು ಯಾರು? ದಟ್ ಇಸ್ ದ ಫ್ಯಾರಡೆ ಮತ್ತು ಹೆನ್ರಿ. ಅದಕ್ಕೆ ಇಲ್ಲಿ 3 ಎಕ್ಸ್ಪೆರಿಮೆಂಟ್ ಬರ್ತಾವ. ಏನದು ಎಕ್ಸ್ಪೆರಿಮೆಂಟ್? ಫ್ಯಾರಡೆ ಅಂಡ್ ಹೆನ್ರಿ ಎಕ್ಸ್ಪೆರಿಮೆಂಟ್ಸ್. ಒಂದು ಕರೆಂಟ್ ಇಂಡ್ಯೂಸ್ಡ್ ಇನ್ ಕಾಯಿಲ್ ಬೈ ಮ್ಯಾಗ್ನೆಟ್, ಅಂದ್ರೆ ಇದಕ್ಕೆ ಏನಂತವಿ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ದಿಸ್ ಇಸ್ ಸೆಟ್ ಟು ಬಿ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಇನ್ನೊಂದು ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಅಂದ್ರೆ 2 ಕಾಯಿಲ್ ಇರುತ್ತೆ. ಇಲ್ಲಿ 2 ಕಾಯಿಲ್ ಏನಿರ್ತವ ಕೋಎಕ್ಸಿಯಲ್ ಕಾಯಿಲ್ಸ್ ಇರ್ತವ. 2 ಕಾಯಿಲ್ಸ್ ಇರ್ತವ. ಒಂದು ಕಾಯಿಲ್ ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿರ್ತೀವಿ, ಇನ್ನೊಂದು ಕಾಯಿಲ್ ಬ್ಯಾಟರಿ ಕನೆಕ್ಟ್ ಮಾಡ್ತೇವೆ. ಇನ್ನೊಂದು ಕೂಡ ಕಾಯಿಲ್ ಅಂಡ್ ಕಾಯಿಲ್, ಬಟ್ ಇಲ್ಲಿ ಮೆಕ್ಯಾನಿಸಮ್ ಬೇರೆ ಅದ. ನೋಡೋಣ, ಅದನ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸರಿ, ಕರೆಂಟ್ ಇಂಡ್ಯೂಸ್ಡ್ ಇನ್ ಕಾಯಿಲ್ ಬೈ ದ ಮ್ಯಾಗ್ನೆಟ್. ಈ ಎಕ್ಸ್ಪೆರಿಮೆಂಟ್ ಒಳಗೆ ಏನದ? ಈ ಇದ್ರೊಳಗೆ ನೋ ದಿಸ್ ಇಸ್ ದ ಕ್ಲೋಸ್ಡ್ ಕಾಯಿಲ್ ಸಿ. ಇಲ್ಲಿ ಏನದ? ಕ್ಲೋಸ್ಡ್ ಕಾಯಿಲ್ ಅದ, ಸಿ ಅದ. Now, one end of the coil is connected to the one end of the galvanometer, another end of the coil is connected to the another end of the galvanometer. Andre, this coil should be closed. Coil ಏನಂತವಾಗಿದ್ದು closed coil ಅಂತ. ಇವಾಗ ಏನಾಗ್ತದ? Now, you take the bar magnet. That bar magnet is north pole of the bar magnet is move towards the coil. Move inside the coil. Coil ಏನ್ ಮಾಡ್ತೇವೆ ನಾವು? Inside ಏನ್ ಮಾಡ್ತೇವೆ? ಮೂವ್ ಮಾಡ್ತೇವೆ. ಯಾವಾಗ ಇದು ಈಗ ಮೂವ್ ಮಾಡ್ತೀವಿ, ನೋ ದ ಗ್ಯಾಲೋಮೀಟರ್ ಶೋಸ್ ದಿ ಮೊಮೆಂಟರಿ ಡಿಫ್ಲೆಕ್ಷನ್. ಏನ್ ಮಾಡ್ತೀವಿ ಇವಾಗ? ನಾವೇನ್ ಮಾಡಿದ್ವಿ? ಇದನ್ನ ಹೀಗೆ ಮೂವ್ ಮಾಡಿದ್ವಿ. ಹೀಗೆ ಮೂವ್ ಮಾಡಿದ ತಕ್ಷಣ ಗ್ಯಾಲೋಮೀಟರ್ ನೋಡಿ ಏನಾಗುತ್ತೆ? ಮೊಮೆಂಟರಿ ಡಿಫ್ಲೆಕ್ಷನ್ ತೋರಿಸ್ತಾ. ಹಾಗಾದ್ರೆ ಗ್ಯಾಲೋಮೀಟರ್ ನೋಡಿ ಯಾಕೆ ಮೊಮೆಂಟರಿ ಡಿಫ್ಲೆಕ್ಷನ್ ತೋರಿಸ್ತು? ಯಾಕೆ ಡಿಫ್ಲೆಕ್ಷನ್ ತೋರಿಸ್ತು ಅಂತಂದ್ರ ಇಲ್ಲಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು? ಇಲ್ಲಿ ಲಿಂಕ್ ಆಯ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಯ್ತು. ಅವಾಗ ಏನ್ ಮಾಡ್ತು? ಇದ್ರೊಳಗೆ ಮೊಮೆಂಟರಿ ಡಿಫ್ಲೆಕ್ಷನ್ ಒಂದು ಡೈರೆಕ್ಷನ್ ತೋರಿಸೋದು. ಸರ್, ನೆಕ್ಸ್ಟ್ ಪಾಯಿಂಟ್ ಬರೋಣ. ಈ ಮ್ಯಾಗ್ನೆಟ್ ಅನ್ನ ಇನ್ಸರ್ಟ್ ಮಾಡಿ ಹೀಗೆ ಕೈ ಬಿಡಿ. ನಾವು ಮೂವ್ ಮಾಡಂಗಿಲ್ಲ, ಇವಾಗ ಮೂವ್ ಮಾಡಂಗಿಲ್ಲ, ಸುಮ್ಮನೆ ಹಾಗೆ ಎದ್ದು ಬಿಡುತ್ತೆ ಅಂತ ತಿಳ್ಕೊ. ಅಟ್ ದಟ್ ಟೈಮ್ ಗ್ಯಾಲೋಮೀಟರ್ ಶೋಸ್ ದೇರ್ ಇಸ್ ನೋ ಡಿಫ್ಲೆಕ್ಷನ್. ಯಾಕೆ ಹೇಳ್ರಿ? ಇನ್ಸರ್ಟ್ ಮಾಡಿರ್ತಾವೆ ಮ್ಯಾಗ್ನೆಟ್, ಬಟ್ ವೇರಿಯೇಷನ್ ಇರಲ್ಲ. ಅಂದ್ರೆ ಫಿಕ್ಸ್ ಇರುತ್ತೆ. ಫಿಕ್ಸ್ ಇರುತ್ತೆ ಅಂತಂದ್ರೆ 2 ಟೆಸ್ಲಾ ಅಂದ್ರೆ 2 ಎನಿ ಟೈಮ್ 2 ಟೆಸ್ಲಾ 2 ಟೆಸ್ಲಾ 2 ಟೆಸ್ಲಾ 2 ವೆಬರ್. ಅವಾಗ ಏನಾಗೋದಿಲ್ಲ, ಇದ್ರೊಳಗೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಬರಲ್ಲ, ಇಂಡ್ಯೂಸ್ಡ್ ಕರೆಂಟ್ ಬರಲ್ಲ. ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ ನಾನು? ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ಆರ್ ಇನ್ಸೈಡ್ ದಿ ಕಾಯಿಲ್. ಗ್ಯಾಲೋಮೀಟರ್ ಶೋಸ್ ದಿ ಡಿಫ್ಲೆಕ್ಷನ್. Why? Because induced EMF developed in the coil, hence induced current is developed in the coil, hence galvanometer shows the deflection. Second point ಏನು ಹೇಳಿದೆ ನಾನು? This galvanometer insert in the coil, there is no motion of the magnet. Okay, at that time galvanometer shows zero deflection. It means there is no current flow through it. There is no induced EMF, there is no induced current. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಹೇಳ್ತಾನೆ. ನಾವು ಇದು ನಾರ್ತ್ ಅಂತ ತಿಳ್ಕೊಡ್ರಿ. ಇನ್ಸರ್ಟ್ ಮಾಡಿದ ತಕ್ಷಣ ಮೊಮೆಂಟರಿ ಡಿಫ್ಲೆಕ್ಷನ್ ತಗೊಳ್ತಾರೆ. ಇನ್ಸರ್ಟ್ ಮಾಡಿ ಸ್ಟಾಪ್ ಮಾಡಿದೆ ಅಂತ ತಿಳ್ಕೊ, ಕಂಟಿನ್ಯೂಸ್ ಹೀಗೆ ಇಟ್ಕೊಂಡ್ರೆ ಅಂತ ತಿಳ್ಕೊ, ಇದ್ರ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ಇರಲ್ಲ, ಇಂಡ್ಯೂಸ್ ಕರೆಂಟ್ ಇಲ್ಲ. ಸಡನ್ಲಿ ಯು ಮೂವ್ ಅವೇ ಫ್ರಮ್ ದ ಕಾಯಿಲ್, ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಮೂವ್ ಅವೇ ಫ್ರಮ್ ದ ಕಾಯಿಲ್. ಅಟ್ ದಟ್ ಟೈಮ್ ಗ್ಯಾಲೋಮೀಟರ್ ಶೋಸ್ ದ ಡಿಫ್ಲೆಕ್ಷನ್ ಇನ್ ಅಪೋಸಿಟ್ ಡಿಫ್ಲೆಕ್ಷನ್. ಇಟ್ಸ್ ಅ ಮೊಮೆಂಟರಿ ಡಿಫ್ಲೆಕ್ಷನ್. ಯಾಕಂದ್ರೆ ಮೊಮೆಂಟರಿ ಡಿಫ್ಲೆಕ್ಷನ್ ಅಂತೇವೆ, ಅದೇನ್ ಮಾಡ್ತದೆ? ಕಾನ್ಸ್ಟೆಂಟ್ ಇರಲ್ಲ. ಈಗ ಹೋಗಿ ಮತ್ತೆ ರಿವರ್ಸ್ ಜೀರೋ ಡಿಫ್ಲೆಕ್ಷನ್ ಬಂದ್ಬಿಡುತ್ತೆ. ಈಗ ಇನ್ಸರ್ಟ್ ಮಾಡಿದ ತಕ್ಷಣ ಒನ್ ಡೈರೆಕ್ಷನ್ ಡಿಫ್ಲೆಕ್ಷನ್ ತೋರಿಸ್ತಾ, ರಿಮೂವ್ ಮಾಡಿದ ತಕ್ಷಣ ಅಪೋಸಿಟ್ ಡೈರೆಕ್ಷನ್ ಅಂತ ತೋರಿಸ್ತದ. ಅಂದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಬರುವಾಗ ಇನ್ಕ್ರೀಸ್ ಆಯ್ತು, ಹೋಗುವಾಗ ಡಿಕ್ರೀಸ್ ಆಯ್ತು. ನಾವು ಇಲ್ಲಿ ಇಟ್ಟಿದಾಗ ಏನಾಯ್ತು? ಸ್ಟಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇತ್ತು, ಅವಾಗ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ತೋರಿಸ್ತಿಲ್ಲ. ಇವಾಗ ಸೇಮ್ ಎಫೆಕ್ಟ್ ತೋರಿಸ್ತದ. ಯಾವಾಗ ನಾವೇನ್ ಮಾಡೋದು? ಮ್ಯಾಗ್ನೆಟ್ ಮೂವ್ ಮಾಡಂಗಿಲ್ಲ, ಮ್ಯಾಗ್ನೆಟ್ ಫಿಕ್ಸ್ ಇಟ್ಕೊಳ್ಳೋದು, ಕಾಯಿಲ್ ಮೂವ್ ಮಾಡಬಾರ್ದು. ಕಾಯಿಲ್ ಮೂವ್ ಮಾಡಿದ್ರು ಸೇಮ್ ಎಫೆಕ್ಟ್ ಕೊಡುತ್ತಾ? ಏನು ಕೊಡುತ್ತಾ? ಗ್ಯಾಲೋಮೀಟರ್ನೊಳಗೆ ಡಿಫ್ಲೆಕ್ಷನ್ ತೋರಿಸ್ತಾ. ಇದರೊಳಗೆ ಏನಾಗುತ್ತೆ? ಇಂಡ್ಯೂಸ್ಡ್ ಕರೆಂಟ್, ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತೆ. ಇನ್ನು ಫೈನಲ್ ರಿಸಲ್ಟ್ ಏನು ಈ ಎಕ್ಸ್ಪೆರಿಮೆಂಟ್ ನಿಂದ? ದ ಗ್ಯಾಲೋಮೀಟರ್ ಶೋಸ್ ದ ಡಿಫ್ಲೆಕ್ಷನ್ ಓನ್ಲಿ ವೆನ್
there is a relative motion between magnet and the coil. ಅವಾಗ ಏನಾಗುತ್ತಾ, ಅವಾಗ ಅಷ್ಟ ಡಿಫ್ಲೆಕ್ಷನ್ ಅಂತ. ಯಾಕೆ? whenever there is a relative motion between the magnet and the coil, at that time magnetic field is varies. There is a variation of the magnetic field. Once the variation of the magnetic field, automatically there is a variation of the magnetic flux. That is the link with the coil. At that time, induced EMF is developed, hence induced current flow through the coil. This phenomenon is called, what is said to be, electromagnetic induction. Okay. In next video clip, I want to explain another two experiment. Thank you, my dear students. In previous video clip, now already I have explained about the electromagnetic induction phenomenon and the current induced in a coil by magnet, and that is a coil and magnet experiment. Now in this video clip, that is a coil and coil experiment. Coil and coil experiment. Now this is the insulated wires of the coils, but both the coils are said to be coaxial coils. ಒಂದು ಹೀಗಿದ್ರೆ ಇನ್ನೊಂದು coil ಹೀಗಿರುತ್ತೆ, ಇನ್ನೊಂದು coil ಹೀಗೆ. Coaxial. Axis is common for both. ಹಾಗಿರ್ಬೇಕು. ಇನ್ನೊಂದು coil ಇದ್ರ ಬಾಜು ಹೀಗೆ ಇರಬೇಕು. Now first coil is connected to the galvanometer. It is a closed coil. Another coil is connected to the battery. Positive negative. Battery ನಾನು ಏನು ಮಾಡ್ತೀನಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. Now at that time, steady current flow through the second coil. ಇಲ್ಲಿ ನೋಡ್ರಿ, ಕರೆಂಟ್ ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್. ಕರೆಂಟ್ ಡೈರೆಕ್ಷನ್ ಇಲ್ಲೇ ಹೀಗಿದೆ, ಹೀಗೆ ಇರಬೇಕು. ಹೀಗೆ ಯಾವುದೋ ತೋಡ್ಬೇಡ್ರಿ, ಯಾಕಂದ್ರೆ ಟುವರ್ಡ್ಸ್ ಆದಾಗ ಅವೇ ಫ್ರಾಮ್ ಆದಾಗ ಏನಾಗುತ್ತೆ, ಕರೆಂಟ್ ಇದ್ರೊಳಗೆ ರಿವರ್ಸ್ ಆಗುತ್ತೆ. ನಾವು ಫಸ್ಟ್ ಎಕ್ಸ್ಪೆರಿಮೆಂಟ್ ಹೇಳಿದ್ವಿ. ಇದ್ರೊಳಗಾದ್ರೂ ಕೂಡ ಸ್ಟಡಿ ಕರೆಂಟ್ ಡೈರೆಕ್ಷನ್ ಹೇಗಿದೆ ಹೇಳ್ರಿ, ಹೀಗೆ ಹೋಗಿ ಈಗ ಒಂದು ಮತ್ತೆ ಹೀಗೆ. ಓಕೆ, ಸ್ಟಡಿ ಕರೆಂಟ್. ನಾವು ಇಲ್ಲಿ ಏನು ನೋಡೋದು, ಫಸ್ಟ್ ಸ್ಟೆಪ್ ನೋಡ್ರಿ, ಎರಡು ಇನ್ಸುಲೇಟೆಡ್ ಕಾಪರ್ ವೈರ್ ಇದೆ, ಎರಡು ಕೋಆಕ್ಸಿಯಲ್ cylindrical coils. Now first coil is connected to the galvanometer, but second coil is connected across the battery. Once you connect it to the battery, now current flow through it, steady current. Once steady current flow through it, it produces the magnetic field. Now second coil, it produces the magnetic field. That magnetic field lines or magnetic flux linked with the first coil. At that time, linked with the first coil. At that time, now you move this coil. ಹೀಗೆ move this coil. Coil ಏನು ಮಾಡೋದು, ಹೀಗೆ move ಮಾಡೋದು. When move the first coil towards the second coil, at that time current flow in this direction. Okay, ಇದ್ರದ್ದು ರಿವರ್ಸ್ ಅದನ್ನ ಇದ್ರೊಳಗೆ. Very carefully observe that is a diagram. ಇದ್ರದ್ದು ರಿವರ್ಸ್ ಅದ ಇಲ್ಲಿ, ಭಾಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಇದು ರಿವರ್ಸ್ ಅದ. ಯಾವಾಗ ನಾ ಹೇಳಕತ್ತೀನಿ, ಫಸ್ಟ್ ಕಾಯಿಲ್ ಇಸ್ ಮೂವ್ ಟುವರ್ಡ್ ದಿ ಸೆಕೆಂಡ್ ಕಾಯಿಲ್, ಈ ರಿವರ್ಸ್ ಅದ. ಕೇರ್ಫುಲಿ ಯು ಅಬ್ಸರ್ವ್ ದಿಸ್ ಒನ್, ರಿವರ್ಸ್ ಅದ. ಓಕೆ, when it is move towards this one, ಇದನ್ನ ನಾ ಡ್ರಾ ಮಾಡಿದ್ದೀನಿ, ಅವೇ ಫ್ರಮ್ ನಾ ಡ್ರಾ ಮಾಡಿಲ್ಲ, ಇಲ್ಲಿ ಡ್ರಾ ಮಾಡಿದ್ರೆ ಮೂವ್ ಟುವರ್ಡ್ಸ್. ರಿಮೆಂಬರ್ ದಿಸ್ ಒನ್. At that time, galvanometer shows the moment of deflection. The moment of deflection because of electromagnetic induction phenomenon. Once the induced EMF is developed in the first coil, okay, now induced current is developed in the first coil, galvanometer shows the moment of deflection. Now see, when it is moved towards this one, now it becomes steady. This magnetic field is linked with this one, but this magnetic field, whatever the magnetic field or magnetic flux, is not variable. So it change agalla. It is a fixed value, constant value. At that time, galvanometer shows no deflection, zero. There is no deflection. ಇವಾಗ ಏನಾಗುತ್ತೆ, ನಾನು ಮೂವ್ ಆಗುವಾಗ ಮೊಮೆಂಟರಿ ಡಿಫ್ಲೆಕ್ಷನ್ ತೋರಿಸ್ತು. ನಾನು ಸ್ಟೇಷನರಿ ಇಟ್ಬಿಟ್ರೆ ಇದು ಸ್ಟೇಷನರಿ, ಮೊಮೆಂಟರಿ ಡಿಫ್ಲೆಕ್ಷನ್ ಇಲ್ಲ. ನೋ ಫಸ್ಟ್ ಕಾಯಿಲ್ ಇಸ್ ಮೂವ್ ಅವೇ ಫ್ರಮ್ ದಿಸ್ ಒನ್. ಇದ್ರಾಗ ಏನ್ ಡ್ರಾ ಮಾಡಿರಲ್ಲ, ಇದ್ರ ಕರೆಂಟ್ ರಿವರ್ಸ್ ಆಗುತ್ತೆ. ನಾನು ಹತ್ರ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಹೋತು.
ಇದಕ್ಕೆ ಲಿಂಕ್ ಇತ್ತು ಕಾಯಿಲ್ಗೆ, ಅವು ಮೊಮೆಂಟರಿ ಡಿಫ್ಲೆಕ್ಷನ್ ತೋರಿಸ್ತು. ರಿವರ್ಸ್ ಬರೋ ಮುಂದೆ ಡಿಕ್ರೀಸ್ ಆಗ್ತಾ ಹೋಯ್ತು. ಡಿಕ್ರೀಸ್ ಆಗ್ತಾ ಹೋದಾಗ ಏನಾಯ್ತು, ಇಲ್ಲಿ 2 4 6 8 10 8 6 4 ಹಿಂಗೆ ಡಿಕ್ರೀಸ್ ಆಗ್ತಾ ಹೋಗ್ತು. ಮೊಮೆಂಟರಿ ಡಿಫ್ಲೆಕ್ಷನ್ ಗೆಲುವು ಶೋಸ್ ಮೊಮೆಂಟರಿ ಡಿಫ್ಲೆಕ್ಷನ್, ಬಟ್ ಇಟ್ ಇಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಅವಾಗ ಏನಾಗುತ್ತೆ, ರಿವರ್ಸ್ ತೋರಿಸುತ್ತೆ. ಓಕೆ, ನೋ ದಿಸ್ ಕಾಯಿಲ್ ಇಸ್ ಫಿಕ್ಸ್. This coil is moved towards this one, move away from this one. Again it shows the same effect. Fourth point ಹೇಳಕತ್ತೀನಿ ನಾನು. ಫಸ್ಟ್ ಪಾಯಿಂಟ್ ಹೇಳಿದೆ, ಫಸ್ಟ್ ಕಾಯಿಲ್ ಇಸ್ ಮೂವ್ ಟುವರ್ಡ್ಸ್ ದಿ ಸೆಕೆಂಡ್ ಕಾಯಿಲ್ ಹೇಳಿದೆ. ಎರಡನೇದು ಹೇಳಿದೆ ದಿಸ್ ಕಾಯಿಲ್ ಇಸ್ ಸ್ಟೇಷನರಿ ಹೇಳಿದೆ. ಮೂರನೇ ಪಾಯಿಂಟ್ ಹೇಳಕತ್ತೀನಿ, ಇದನ್ನು ಫಿಕ್ಸ್ ಇರ್ತಾನೆ. ಫಸ್ಟ್ ಕಾಯಿಲ್ ಇಸ್ ಸ್ಟೇಷನರಿ ಬಟ್ ಸೆಕೆಂಡ್ ಕಾಯಿಲ್ ಇಸ್ ಮೂವ್ ಟುವರ್ಡ್ ದಿಸ್ ಒನ್, ಮೂವ್ ಅವೇ ಫ್ರಮ್ ದಿಸ್ ಒನ್. ಅಟ್ ದಟ್ ಟೈಮ್ ಆಲ್ಸೋ ಶೋಸ್ ದ ಮೊಮೆಂಟರಿ ಡಿಫ್ಲೆಕ್ಷನ್. ಸೇಮ್ ಎಫೆಕ್ಟ್ ತೋರಿಸ್ತದೆ. ಅವಾಗ ಏನ್ ಮಾಡ್ತು, ಸೇಮ್ ಎಫೆಕ್ಟ್ ತೋರಿಸ್ತದ ಎರಡು. ಓಕೆ, ಇದ್ರದ್ದು ಕನ್ಕ್ಲೂಷನ್ ಏನು, ದ EMF ಇಂಡ್ಯೂಸ್ಡ್ ಇನ್ ಒನ್ ಕಾಯಿಲ್ ಇಸ್ ದ ಫಸ್ಟ್ ಕಾಯಿಲ್ ಡ್ಯೂ ಟು ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಟೂ ಕಾಯಿಲ್ಸ್ ನಡುವೆ ರಿಲೇಟಿವ್ ಮೋಷನ್ ಇದ್ದಾಗ ಮಾತ್ರ ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗತಿ. ಆದ್ರೆ ರಿಲೇಟಿವ್ ಮೋಷನ್ ಇಲ್ಲ ಅಂದ್ರ ಅದರ ಅರ್ಥ ಎರಡು ಸ್ಟೇಷನರಿ ಇದ್ರ ಇಂಡ್ಯೂಸ್ಡ್ EMF ಬರಲ್ಲ. ಕೊನೆಗೆ ಒಂದೇ ಪಾಯಿಂಟ್ ಕನ್ಕ್ಲೂಷನ್ ಬರೋದೇನಂದ್ರ, ಒಂದೇ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ಕ್ಲೋಸ್ಡ್ ಕಾಯಿಲ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಇದ್ದು ವೇರಿಯೇಷನ್ ಆಗ್ತಾ ಇದ್ರೆ ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತೆ. ಆ ವೇರಿಯೇಷನ್ ಆಗದೆ ಇದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ ಇರುತ್ತೆ, ಬಟ್ ವೇರಿಯೇಷನ್ ಆಗೋದಿಲ್ಲ. ಅವಾಗ ಇಂಡ್ಯೂಸ್ಡ್ EMF ಬರಲ್ಲ, ಇಂಡ್ಯೂಸ್ಡ್ ಕರೆಂಟ್ ಬರೋದಿಲ್ಲ ಅನ್ನೋದು ಫೈನಲ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಕಮ್ ಟು ದ ಥರ್ಡ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಬರೋಣ. ಕರೆಂಟ್ ಇಂಡ್ಯೂಸ್ಡ್ ಬೈ ಚೇಂಜಿಂಗ್ ದ ಕರೆಂಟ್. ನಾನು ಆಗಲೇ ಇಲ್ಲೇ ಸ್ಟಡಿ ಕರೆಂಟ್ ತಗೊಂಡಿದ್ದೆ ಈ ಕಾಯಿಲ್ಗೆ ನಾನೇನ್ ಮಾಡ್ತೇನೆ, ಇಲ್ಲೇ ಕರೆಂಟ್ ಚೇಂಜ್ ಮಾಡ್ತೇನೆ. ದಿಸ್ ಇಸ್ ಸೇಡ್ ಟು ಬಿ ಚೇಂಜಿಂಗ್ ದ ಕರೆಂಟ್ ಚೇಂಜ್ ಮಾಡ್ತಾನೆ. ಹೌ ಇಟ್ ಚೇಂಜಸ್ ಬೋತ್ ಆರ್ ಸ್ಟೇಷನರಿ, ಎರಡು ಸ್ಟೇಷನರಿ ಇರುತ್ತೆ, ಅದು ಕಲ್ಪನೆ ಇರಲಿ ನಿಮ್ಗ. C1 coil C1 is connected to the galvanometer, coil C2 is connected to the battery and tap key. Tap key ಅಂತಂದ್ರೆ ಅದು ಏನಿರುತ್ತೆ, ಈ ಕಡೆ ಹಿಂಗ ಕಂಡಕ್ಟರ್ ಇರುತ್ತೆ, ಇಲ್ಲಿ ಕೀ ಇರುತ್ತೆ, ಪ್ರೆಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ನಾವು ಪ್ರೆಸ್ ಮಾಡೋದು ಫ್ರೀ ಮಾಡಿದೆ ಅಂದ್ರೆ ಮತ್ತೆ ಓಪನ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಕನೆಕ್ಟ್ ಆಯ್ತು. ಓಕೆ, ಆ ತರ ಏನಿರ್ತದೆ ಇಲ್ಲೇ ಟ್ಯಾಪ್ ಕೀ ಇರ್ತದೆ, ನಾವೇನಂತೇವೆ ಟ್ಯಾಪ್ ಕೀ ಅಂತ ಹೇಳ್ತೇವೆ. ಸರಿ, ಇವಾಗ ಏನ್ ಮಾಡ್ತೀನಿ, ನಾವು ಕ್ಲೋಸ್ ದ ಟ್ಯಾಪ್ ಕೀ. What happens? The current flow in this direction. Current direction ಬಹಳ ಇಂಪಾರ್ಟೆಂಟ್ ಆಗಿ, ಕರೆಂಟ್ ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್. ನೀವು ಹೇಗೆ ಕರೆಂಟ್ ಡ್ರಾ ಮಾಡಿದ್ರೆ ತಪ್ಪಾಗತ್ತದು, ತಪ್ಪಾಗುತ್ತ. ಕರೆಂಟ್ ಡೈರೆಕ್ಷನ್ ಸುಮ್ಮನೆ ಹೇಗೋ ಒಂದು ಕಾಯಿಲ್ ತೆಗೆದೆ, ನಾ ಬರೀತೀನಿ, ತಪ್ಪು ಕಲ್ಪನೆ, ತಪ್ಪು ಅದು. ಓಕೆ, ಹೀಗೆ ಇರಬೇಕದು. Now close the tap key. What happens? Then there is a current flow through the coil. Coil increases. Then magnetic field is produced by the second coil is linked with the first coil. Then induced EMF is developed in the second coil. Then galvanometer shows the momentary deflection on one direction. Okay. Tap key close ಮಾಡಿದ ತಕ್ಷಣ ಈ ತರ ಆಯ್ತು. Now tap key is close this one, constantly close this one. Constantly ಅದರ ಅರ್ಥ ಕಂಟಿನ್ಯೂಸ್ ಆಗಿ ಕ್ಲೋಸ್ ಆಗಿ ಇಟ್ಕೊಡ್ರಿ. ಕಂಟಿನ್ಯೂಸ್ ಆಗಿ ಕ್ಲೋಸ್ ಇದ್ರೆ this magnetic field is steady magnetic field. Steady magnetic field means there is no variation in the magnetic field. There is no variation in the magnetic field. Galvanometer shows the zero deflection. First point ಏನು ಮಾಡಿದೆ, ಟ್ಯಾಪ್ ಕೀ ಕ್ಲೋಸ್ ಮಾಡಿದ ತಕ್ಷಣ ಹೇಳಿದೆ ನಾನು. ಸೆಕೆಂಡ್ ಪಾಯಿಂಟ್ ಹೇಳಿದೆ, ಟ್ಯಾಪ್ ಕೀ ಕ್ಲೋಸ್ ಮಾಡಿ ಕಾನ್ಸ್ಟೆಂಟ್ ಆಗಿ ಹಾಗೆ ಹಿಡ್ಕೊಂಡ್ಬಿಡೋದು, ಅದನ್ನ ಹೇಳಿದೆ. ಥರ್ಡ್ ಪಾಯಿಂಟ್ ಹೇಳಕತ್ತೇನೆ, ನಾವು ಯು ಓಪನ್ ದ ಟ್ಯಾಪ್ ಕೀ. ಸಡನ್ಲಿ ಓಪನ್ ದ ಟ್ಯಾಪ್ ಕೀ, ವಾಟ್ ಹ್ಯಾಪನ್ಸ್? Now go on, decrease the magnetic field flux. Galvanometer shows the momentary deflection in opposite direction. Tap key close ಮಾಡಿದಿ, one direction deflection ತೋರಿಸ್ತಾವ. ಟ್ಯಾಪ್ ಕೀ ಕ್ಲೋಸ್ ಮಾಡ್ಕೊಂಡು ಹಂಗ ಹಿಡ್ಕೊಂಡು ಜೀರೋ ತೋರಿಸ್ತಾವ. ಟ್ಯಾಪ್ ಕೀ ಓಪನ್ ಮಾಡಿದಿ, ಅವಾಗ ಏನ್ ಮಾಡ್ತಾವ, momentary deflection opposite ತೋರಿಸ್ತಾವ. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಫೈನಲ್ ಕನ್ಕ್ಲೂಷನ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್, ಈ ಎಕ್ಸ್ಪೆರಿಮೆಂಟ್ ಏನ್ ಹೇಳ್ತದ, ಟ್ಯಾಪ್ ಕೀ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡಿದ್ರೆ
ಇದರಿಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವೇರಿಯೇಷನ್ ಆಗ್ತಿರ್ತದ. ಒನ್ಸ್ ಇದು ವೇರಿಯೇಷನ್ ಆಗ್ತಾ ಇದ್ದಾಗ ಇದಕ್ಕೆ ಲಿಂಕ್ ಇರುತ್ತಾ, ಆ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವೇರಿಯೇಷನ್ ಆಗುವಾಗ ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಹಾಕಿ ಗ್ಯಾಲೋಮೀಟರ್ ಏನ್ ಮಾಡ್ತತಿ, ಮೊಮೆಂಟಮ್ ಡಿಫ್ಲೆಕ್ಷನ್ ತೋರಿಸ್ತತಿ. ಫೈನಲಿ ಎಲ್ಲಾ ಎಕ್ಸ್ಪೆರಿಮೆಂಟ್ ಇಂದ ಒಂದೇ ಒಂದು ಕನ್ಕ್ಲೂಷನ್ ಏನು ಅಂತಂದ್ರ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಲಿ ಕಾಯಿಲ್ಗೆ ಲಿಂಕ್ ಇರಬೇಕು. ಲಿಂಕ್ ಇರೋ ಜೊತೆಗೆ ವೇರಿಯೇಷನ್ ಆಗ್ತಾ ಇರಬೇಕು. ವೇರಿಯೇಷನ್ ಆಗ್ತಾ ಇದ್ದಾಗ ಮಾತ್ರ ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗತಿ. ಇದು ಫೈನಲ್ ಕನ್ಕ್ಲೂಷನ್. ಸರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಫಿಕ್ಸ್ ಇತ್ತು, ಸ್ಟಡಿ ಇತ್ತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಸ್ಟಡಿ ಇತ್ತು, ಕಾಯಿಲ್ ಲಿಂಕ್ ಇತ್ತು, ಇಂಡ್ಯೂಸ್ಡ್ EMF ಇರಲ್ಲ, ಇಂಡ್ಯೂಸ್ಡ್ ಕರೆಂಟ್ ಇರಲ್ಲ. ಇಂಡ್ಯೂಸ್ಡ್ EMF ಇಂಡ್ಯೂಸ್ಡ್ ಕರೆಂಟ್ ಕ್ಲೋಸ್ಡ್ ಕಾಯಿಲ್ಗೆ ಡೆವಲಪ್ ಆಗಿ ಬರಬೇಕು ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಲಿ ಲಿಂಕ್ ಇರಬೇಕು. ಲಿಂಕ್ ಇರೋ ಜೊತೆಗೆ ಏನಾಗ್ತಾ ಇರಬೇಕು ಹೇಳ್ರಿ, ವೇರಿಯೇಷನ್ ಆಗ್ತಾ ಇರಬೇಕು. ಅಂದ್ರೆ ಮಾತ್ರ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗಿ ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗತಿ. ಥ್ಯಾಂಕ್ ಯು. Morning, my dear students. Now in this video clip I want to explain about the magnetic flux and magnetic flux density. But already you know this one, magnetic flux and magnetic flux density. Once again I repeat in this chapter. That concept is there in your notes. And Faraday's law of EMI. Now Faraday and Henry conduct the 3 experiments, already you know this one in the EMI chapter. What is electromagnetic induction? This phenomenon, the phenomenon of the EMF is generated in a closed coil by varying magnetic field or magnetic flux. It is linked with the coil. This phenomenon is called electromagnetic induction. But this electromagnetic induction phenomenon, it is used in different areas or different fields. Now this principle is used in the transformer, this principle is used in the dynamos, generator, like that. Okay. Now the magnetic field is always represented by magnetic field lines. The magnetic field lines are parallel. This is said to be uniform magnetic field. Now this is the area. It is the area. It is a magnetic field line, but its area is tilted like this. What is the definition of the magnetic flux? The number of magnetic field lines normally passing through the area. This is called magnetic flux over that surface area. Area ಹೇಗಿದೆ ಈಗ, ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ. ನನಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದ್ರೊಳಗೆ ಬೇಕು ಅಂತಂದ್ರೆ ನಾ ಏನ್ ಮಾಡ್ಬೇಕು, ಇದ್ರ ಕಾಂಪೋನೆಂಟ್ ತಗೋಬೇಕು. ಓಕೆ, ಇಲ್ಲ ಅಂತೀಯ ಇದ್ರದ್ದು ಕಾಂಪೋನೆಂಟ್ ತಗೋಬೇಕು. ಅವಾಗ ನಮ್ಗೆ ಏನಾಗುತ್ತಾ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಓವರ್ ದಿಸ್ ಏರಿಯಾ, ದಟ್ ಇಸ್ ವೆಕ್ಟರ್ B ಡಾಟ್ ವೆಕ್ಟರ್ A is equal to BA cos theta ಆಗ್ತದೆ. BA cos theta. ಇಲ್ಲಿ ಸೇಮ್ ಥಿಂಗ್. ಸಪೋಸ್ ನಾ ಏರಿಯಾ ಡೆಲ್ಟಾ ಎಸ್ ತಗೊಂಡ್ರೆ B cos theta ಇಂಟು ಡೆಲ್ಟಾ ಎಸ್, ಅವಾಗ ಏನಾಗತಿ B ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ನಾ ಏರಿಯಾ ಇಲ್ಲಿ A ಯೂಸ್ ಮಾಡೀನಿ, ಇಲ್ಲಿ ಡೆಲ್ಟಾ ಎಸ್ ಯೂಸ್ ಮಾಡೀನಿ. ದಿಸ್ ಇಸ್ ನೋ ಡಿಫರೆಂಟ್ ಎಟ್ ಆಲ್. ಓಕೆ. ಎಸ್, ಈ ಥೀಟಾ 0 ಆಯ್ತು. ನಾ ಈಗ ನೋಡ್ರಿ ಏರಿಯಾ ತಗೊಂಡ ಥೀಟಾ 0 ಅದರ ಅರ್ಥ ಏನು, ಥೀಟಾ ಹಿಂಗೆ 0. ಅವಾಗ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಏನ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರ್ತೈತಿ. ಅದರ ಅರ್ಥ ಥೀಟಾ 0 ಅಂದ್ರೆ ಕಾಂಪೋನೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ ದಟ್ ಟೈಮ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್, that is a B into A. ಥೀಟಾ 90 ಡಿಗ್ರಿ ಅಂದ್ರೆ ಏರಿಯಾ ಹೆಂಗಿರುತ್ತೆ ಅಂದ್ರೆ ಇದ್ರೊಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರಲ್ಲ, ಅದು ಪ್ಯಾರಲ್ ಇತ್ತು ಅಂದ್ರೆ ಅವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ಹೇಳ್ರಿ, 0 ಆಗುತ್ತೆ. ಎಸ್ ಸ್ಟ್ಯಾಂಡರ್ಡ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು, ವೆಬ್ಬರ್ ಇಸ್ ದ ಎಸ್ ಸ್ಟ್ಯಾಂಡರ್ಡ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಸ್ಕೇಲಾರ್ ಕ್ವಾಂಟಿಟಿ. Suppose it is the outward magnetic flux, it is taken as a positive. If it is an inward magnetic flux, it is taken as a negative. Okay. Now, magnetic flux density. Total magnetic flux divided by total area. It gives the magnetic flux density. It means the magnetic flux per unit area is called magnetic flux density. Magnetic flux density, or in other words, this is said to be magnetic field.
This is said to be magnetic field. It is represented by B. Now magnetic flux is represented by pi B magnetic flux. Now the magnetic flux is 1 Weber. Suppose ನಾವು ತಗೊಳ್ಳೋಣ magnetic flux 1 Weber. Area 1 meter square ಇದೆ. Then magnetic flux is flux density is 1 Tesla. Now this is vector. This is a vector quantity. But this is said to be scalar quantity. ಹಾಗಾದ್ರೆ magnetic flux 1 Tesla ಆಗುತ್ತದೆ. If the magnetic flux is 1 Weber in a 1 meter square area which is perpendicular to the magnetic field, then at that point magnetic flux density is 1 Tesla. Is said to be 1 Tesla. Okay, this is about the magnetic flux and magnetic flux density. Now we come to the Faraday law of EMI, electromagnetic induction. ನಾನು ನಿನ್ನೆ ಕ್ಲಾಸ್ ಹೇಳಿದೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕ್ಲೋಸ್ಡ್ ಕಾಯಿಲ್ ಇರಬೇಕು, ಕ್ಲೋಸ್ಡ್ ಕಾಯಿಲ್ ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಇರಬೇಕು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ ಇರಬೇಕು. ಆಮೇಲೆ ಅಷ್ಟಿಲ್ದ ಅಲ್ಲ, ಏನಾಗ್ತಿರ್ಬೇಕು, ಅದು ವೇರಿಯಿಂಗ್ ಇರಬೇಕು. ವೇರಿಯಿಂಗ್ ಅಂದ್ರೆ ಚೇಂಜ್ ಆಗ್ತಾ ಇರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಲಿ ಕ್ಲೋಸ್ಡ್ ಕಾಯಿಲ್ ಲಿಂಕ್ ಇರಬೇಕು ಮತ್ತು ವೇರಿಯೇಷನ್ ಇರಬೇಕು. ಅಟ್ ದಟ್ ಟೈಮ್ ಏನಾಗುತ್ತೆ, ಇಂಡ್ಯೂಸ್ಡ್ EMF ಡೆವಲಪ್ ಆಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತೆ. ಅವಾಗ ಎಷ್ಟು ಪ್ರಮಾಣದಲ್ಲಿ ವೇರಿಯೇಷನ್ ಆಗುತ್ತೆ ಸರ್? ಸ್ಟಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಏನಾಗುತ್ತೆ, ಎಕ್ಸ್ಪೆರಿಮೆಂಟ್ ಎಲ್ಲ ಹೇಳ್ತದೆ. ನಿನ್ನೆ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ನೋಡು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ ಕಾನ್ಸ್ಟೆಂಟ್ ಇತ್ತು, ಸ್ಟಡಿ ಇತ್ತು, ಚೇಂಜ್ ಆಗ್ತಾ ಇಲ್ಲ ಅಂದ್ರೆ EMF ಇರಲ್ಲ. ಇಂಡ್ಯೂಸ್ಡ್ EMF ಇರಲ್ಲ ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್ ಇರಲ್ಲ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತಿರ್ಬೇಕು, ಚೇಂಜ್ ಆಗ್ತಿರ್ಬೇಕು. ಇಲ್ಲ ಒಂದು ಉದಾಹರಣೆ ತಗೊಂಡ, ಏನಿದೆ ಇಲ್ಲಿ 0 2 4 6 8 10 12 ಹಿಂಗ ಸೆಕೆಂಡ್ ಚೇಂಜ್ ಆಗಿದೆ. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ವೆಬರ್. ಈ 2 ಸೆಕೆಂಡ್ಗೆ 2 ಆಗಿದೆ, ಚೇಂಜ್ ಆಗಿದೆ. 1 2 3 4 ಹಿಂಗಾಗಿದೆ. ಬಟ್ ಇಲ್ಲಿ ನೋಡ್ರಿ, ಎರಡನೇ ಎಕ್ಸಾಂಪಲ್ ನೋಡೋದು ಏನಾಗಿದೆ ಹೇಳ್ರಿ. ಎರಡನೇ ಎಕ್ಸಾಂಪಲ್ ನೋಡೋದು ಅಲ್ಲಿ ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವೇರಿಯೇಷನ್ ಹಾಕಿಂತವ್ರಿದೆ. ಬಟ್ ಇಲ್ಲಿ ವೇರಿಯೇಷನ್ ಆಗೋದು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಚೇಂಜ್ ಇನ್ ದ ಟೈಮ್. ಅವಾಗ ನಾವೇನ್ ಮಾಡ್ತೇವೆ, ಇದನ್ನು ತಗೊಂಡನೆ ಅಂತ ತಗೋ, ಇದನ್ನು ತಗೊಂಡನೆ. ಇದು 4 - 2 4 - 2, ಇದು 3 - 2 ಅಂದ್ರೆ ಏನಾಯ್ತು, 1/2 ಆಯ್ತು, ಅಂದ್ರೆ 0.5. ಇದಕ್ಕೆ ನಾವೇನ್ ಹೇಳ್ತೇವೆ, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತೇವೆ. ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿವೈಡೆಡ್ ಬೈ with that time, given time. This is said to be rate of change of magnetic flux ಅಂತ. ಇಲ್ಲಿ ನೋಡಿ, d pi by dt ಅದೇ ಟೈಮ್ ಇತ್ತವ್ರಿ. ಇದನ್ನ ತೋರಿ, ಇಲ್ಲಿ 4 - 2 ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಚೇಂಜ್ ಇನ್ ದ ಟೈಮ್ 4 - 2 ಅಂದ್ರೆ ಏನಾಯ್ತು, 2/2 ಅಂದ್ರೆ ಏನಾಯ್ತು, ಇಲ್ಲಿ 1 Tesla. I will said to be Weber per second. It is Weber per second. It is Weber per second. ನೋಡ್ರಿ, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸೆಕೆಂಡ್ ಒಳಗ ಹೆಚ್ಚದ. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫಸ್ಟ್ ಒಳಗ ಕಡಿಮೆ ಅದ. ಹಾಗಾದ್ರೆ ಫ್ಯಾರಡೆ ಲಾ ಏನ್ ಹೇಳ್ತದ, EMF ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಕ್ವಿಡ್ ಕಾಯಿಲ್ ಇವೆರಡಕ್ಕೂ ಏನ್ ರಿಲೇಷನ್ ಅದ ಆಗ್ತದ? ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. It is directly related. How you take this one? This is said to be d pi b. D pi b. You say d instead of d pi, you take to d pi b. D pi b. Pi 2 minus pi 1. dt change in the time. ಇಲ್ಲಿ ಬರೋದಲ್ಲ, change in the magnetic flux divided by change in the time. Faraday law, it states that the rate of change of magnetic flux is equal. Rate of change of magnetic flux is equal to EMF. That is also okay. But EMF induced in a closed coil or a loop is equal to the rate of change of magnetic flux. The induced EMF in a closed coil or a closed loop is equal to rate of change of magnetic flux. Loop ittu andre d pi b divided by dt. ಇಲ್ಲಿ ಮೈನಸ್ ಆಫ್ಟರ್ವರ್ಡ್ಸ್ ಬರುತ್ತೆ. ಆಕ್ಚುಲಿ ನಾವಿಲ್ಲಿ ಏನ್ ಮಾಡ್ತೀವಿ, ಪ್ಲಸ್ ತಗೊಂಡೇ ಹೇಳ್ಬೇಕು. ಇದನ್ನ ಲೆನ್ಸ್ ಎಲ್ಲ ಬಂದ ಮೇಲೆ ಏನ್ ಬರ್ತದೆ, ನೆಗೆಟಿವ್ ಬರ್ತದೆ. ಯಾಕೆ ನೆಗೆಟಿವ್ ಬರ್ತದೆ ಅದನ್ನೆಲ್ಲ ಹೇಳ್ತದೆ. ಒನ್ಸ್ ಅಗೇನ್ ರಿಪೀಟ್, Faraday law states that
the magnitude of the induced EMF in a closed coil or a loop is equal to the rate of change of magnetic flux. ಕೆಲವೊಂದು ಬುಕ್ನ ಹೇಗೆ ಕೊಟ್ಟಿರ್ತಾರೆ ಏನಂತ, ದ ಇಂಡ್ಯೂಸ್ಡ್ EMF in the closed coil or a loop is directly proportional to rate of change of magnetic flux E is equal to minus k d pi by dt. ಇಲ್ಲಿ ನಾವು ಆಕ್ಚುಲಿ ಪ್ಲಸ್ ಅಂತ ಹೋಗ್ತಾನೆ, ಆಮೇಲೆ ನೆಕ್ಸ್ಟ್ ಇದ್ದಾಗ ಮೈನಸ್ ತಗೋತಾನೆ. K is equal to 1 for what you say SI in it, then E is equal to d pi v divided by dt. EMF is equal to rate of change of magnetic flux. This is for loop. This is for loop. This is for coil. E is equal to n into d pi v divided by dt. ಸರಿ, ಇದು ಫ್ಯಾರಡೇಸ್ ಲಾ ಆಫ್ EMF. ಫ್ಯಾರಡೇಸ್ ಲಾ ಏನ್ ಹೇಳೋದಿಲ್ಲ, ಡೈರೆಕ್ಷನ್ ಆಫ್ ದಿ ಕರೆಂಟ್ ಹೇಳಂಗಿಲ್ಲ, ಪೊಲಾರಿಟಿ ಆಫ್ ದ EMF ಹೇಳಂಗಿಲ್ಲ. ಫ್ಯಾರಡೇ ಲಾ 2 ಪಾಯಿಂಟ್ಸ್ ಹೇಳಂಗಿಲ್ಲ. ಪೊಲಾರಿಟಿ ಆಫ್ ದಿ EMF ಅಂತಂದ್ರೆ ನಾವೇನ್ ಹೇಳ್ತೀವಿ, ಈ ಕ್ಲೋಸ್ಡ್ ಕಾಯಿಲ್ ಅಪ್ಪ, ಇದು ಕ್ಲೋಸ್ಡ್ ಕಾಯಿಲ್ ಹೌದಾ, ಇಲ್ಲಿ ಕ್ಯಾಲೋಮೀಟರ್ ಕನೆಕ್ಟ್ ಮಾಡಿದ್ವಿ. ಈದ್ ಪಾಸಿಟಿವ್ ಈದ್ ನೆಗೆಟಿವ್, ಅಥವಾ ಈದ್ ನೆಗೆಟಿವ್ ಈಸ್ ಪಾಸಿಟಿವ್. ಇದನ್ನ ಹೇಳಲ್ಲ ಯಾವುದು, ಫ್ಯಾರಡೇ ಲಾ ಇದನ್ನ ಹೇಳಲ್ಲ. ಆಮೇಲೆ ಯಾವಾಗ ಪೊಲಾರಿಟಿ ಆಫ್ ದಿ EMF ಹೇಳಂಗಿಲ್ಲ, ಅವಾಗ ಡೈರೆಕ್ಷನ್ ಆಫ್ ದಿ ಕರೆಂಟ್ ಗೊತ್ತಾಗಲ್ಲ. ಈ ಪಾಯಿಂಟ್ ಹೇಳೋದಿಲ್ಲ. ಈ ಪಾಯಿಂಟ್ ಹೇಳೋದು ಯಾವುದು ಅಂದ್ರೆ ಲೆನ್ಸ್ ಲಾ ಅಂತ ಬರ್ತದೆ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಅದ್ರಲ್ಲಿ, ಔಟ್ವರ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾಸಿಟಿವ್ ತಗೊಳ್ತೀವಿ, ಇನ್ವರ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾವೇನ್ ಮಾಡ್ತೀವಿ ಅಲ್ಲಿ ನೆಗೆಟಿವ್ ತಗೋತೀವಿ. ಥ್ಯಾಂಕ್ ಯು.